ಹಲೋ ಮೈ ಡಿಯರ್ ಫ್ರೆಂಡ್ಸ್, ವೆಲ್ಕಮ್ ಟು ಟುಡೇಸ್ ವ್ಲಾಗ್. ಇವತ್ತು ರಕ್ಷಾಬಂಧನು. ನನ್ನ ವ್ಲಾಗ್ಸ್ನ ಸುಮಾರು ಜನ ಜೆಂಟ್ಸ್ ವ್ಯೂವರ್ಸು ನೋಡ್ತಾರೆ. ಎಲ್ಲ ನನ್ನ ಬ್ರದರ್ಸ್ಗೂ ಹ್ಯಾಪಿ ರಕ್ಷಾಬಂಧನ್. ನಾನು ಹೇಳಿದ್ನಲ್ಲ, ಆಲ್ರೆಡಿ ಅಮ್ಮನ ಮನೆಗೆ ಹೋಗಿದ್ದೆ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಅಂತ. ಅಲ್ಲಿನೇ ರಾಖಿನೂ ಕಟ್ಟಿದ್ದು, ಅದರದ್ದು ಕ್ಲಿಪ್ಪಿಂಗ್ಸ್ ಎಲ್ಲ ರೆಕಾರ್ಡ್ ಮಾಡ್ಕೊಂಡಿದ್ದೀನಿ. ಸ್ವಲ್ಪನೇ ಮಾಡಿಕೊಂಡೆ. ನನ್ನ ಅಮ್ಮನ ಮನೆಯದು ಆ್ಯಕ್ಚುಲಿ ತುಂಬ ರೆಕಾರ್ಡ್ ಮಾಡೋಕ್ಕೆ ಹೋಗಲ್ಲ, ಯಾಕೆಂದರೆ ಆ ಮೂಮೆಂಟ್ನ ನಾನು ಎಂಜಾಯ್ ಮಾಡೋಕ್ಕೆ ಹೋಗ್ತೀನಿ. ಆ ಕ್ಯಾಮ್ರಾ ಅದು ಇದು ಇಟ್ಕೊಂಡ್ಬಿಟ್ರೆ ತುಂಬ ಮೂಮೆಂಟ್ನ ಎಂಜಾಯ್ ಮಾಡೋಕ್ಕಾಗಲ್ಲ. ಬಟ್ ಇಂಥ ಮೂಮೆಂಟ್ನ ಕ್ಯಾಪ್ಚರ್ ಮಾಡಿಕೊಂಡ್ರೆ ಅದೊಂಥರ ಮೆಮೊರಿ ಅಂತ ಕ್ಯಾಪ್ಚರ್ ಮಾಡಿಕೊಂಡೆ ಅಷ್ಟೇ. ಅಕ್ಕನೂ ಬಂದಿದ್ಲು, 5 ಜನನೂ ಸೇರಿದ್ವಿ. ತುಂಬ ಖುಷಿ ಆಯಿತು. ನಾವೆಲ್ಲ ಹೆಣ್ಮಕ್ಳು ತವ್ರ ಮನೆಗೆ ಹೋಗ್ಬಿಟ್ರೆ ಅಂತೂ ಗಂಡನ ಮನೇಲಿ ಎಷ್ಟೇ ಚೆನ್ನಾಗಿ ನೋಡ್ಕೊಳ್ಳಿ, 1 ದಿನಕ್ಕೆ 2 ದಿನಕ್ಕೆ ತವ್ರ ಮನೆಗೆ ಹೋಗ್ಬಿಟ್ರೆ ಆ ಮಜಾನೇ ಬೇರೆ ಅಂತ ಹೇಳ್ಬೋದು. ತುಂಬಾ ಎಂಜಾಯ್ ಮಾಡಿದ್ವಿ. ಎಷ್ಟು ನಗಾಡಿದ್ದೀವಿ, ಜೋಕ್ಸ್ ಕ್ರ್ಯಾಕ್ ಮಾಡಿಕೊಂಡು ಚಿಕ್ಕದಕ್ಕೂ ಬಿದ್ದು ನಗ್ತೀವಿ. ಮಕ್ಕಳು ಅಷ್ಟೇ, ಯಪ್ಪ ಈಗ ನೆನೆಸ್ಕೊಂಡ್ರು ಈ ವ್ಲಾಗ್ಗೆ ವಾಯ್ಸ್ ಓವರ್ ಕೊಡ್ತಾಯಿದ್ರು ಅಷ್ಟೇ. ಎಷ್ಟು ಖುಷಿ ಆಗುತ್ತೆ ಅಂದರೆ ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ. ಯಾವಾಗಲೂ ಹಾಗೆ ಅಲ್ವಾ, ಎಷ್ಟೇ ಚೆನ್ನಾಗಿ ನೋಡ್ಕೋತಾರೆ ಹಸ್ಬೆಂಡ್ಸು ಅಷ್ಟೇ, 1% ಯಾವುದ್ರಲ್ಲೂ ಕಡಿಮೆ ಮಾಡಲ್ಲ, ಚೆನ್ನಾಗಿ ನೋಡ್ಕೋತಾರೆ. ಬಟ್ ತವ್ರ ಮನೆಯೇ ಅಷ್ಟು ಮಿಸ್ ಮಾಡ್ಕೋತೀವಿ. ಅಲ್ಲಿ ಅಕ್ಕನೂ ಬಂದಿದ್ಲು. ಅಕ್ಕ ನಮ್ಮ ಹಸ್ಬೆಂಡ್ನ ಅಣ್ಣ ಅಂತ ಕರೀತಾರೆ. ಅದಕ್ಕೇ ಅವ್ರಿಗೂ ರಾಖಿ ಕಟ್ತಾರೆ. ಅವ್ರಿಗೊಂಥರ ಅಂದರೆ ಅಣ್ಣ ತಂಗಿ ಥರನೇ ತುಂಬ ಚೆನ್ನಾಗಿದ್ದಾರೆ, ಒಳ್ಳೆ ಬಾಂಡಿಂಗ್ ಇದೆ. ಆಮೇಲೆ ನಾವಿಬ್ಬರು ಏನು ಅಂದ್ಕೊಂಡ್ವಿ ಅಂದರೆ, ಹಸ್ಬೆಂಡೋದು ಐಡಿಯಾ ಇರಲಿಲ್ಲ, ಬರ್ತಾರೆ ಅಂತ ಐಡಿಯಾ ಇರಲಿಲ್ಲ. ನಾವಿಬ್ಬರು ಒಂದೊಂದು ಕಟ್ಟೋಣ ನನ್ನ ತಮ್ಮನಿಗೆ ಅಂತ 2 ರಾಖಿ ತೊಗೊಂಡಿದ್ವಿ. ಆಮೇಲೆ ನಮ್ಮ ಹಸ್ಬೆಂಡ್ ಬಂದ್ರಲ್ವ, ಅದಕ್ಕೆ ಇವಳು ನಮ್ಮ ಅಕ್ಕ ಹೇಳಿದ್ಲು, ನಾನು ಕಟ್ಬಿಡ್ತೀನಿ ಅಣ್ಣನಿಗೆ ಅಂತ ಅಂದ್ಲು. ಸರಿ ಆಯಿತು ಅಂತ ಕಟ್ಟಿದ್ಲು. ಅಣ್ಣ ತಂಗಿಗಿಂತ ಜಾಸ್ತಿ ಒಳ್ಳೆ ಬಾಂಡಿಂಗ್ ಇದೆ, ಮ್ಯೂಚುವಲಾಗಿ ಒಳ್ಳೆ ಅಂಡರ್ಸ್ಟ್ಯಾಂಡಿಂಗ್ ಇದೆ. ಸೊ ಎಲ್ಲರೂ ಅಷ್ಟೇ, ಫ್ಯಾಮಿಲಿ ಮೆಂಬರ್ಸು, ನಾವು ಅಷ್ಟೇ, ಇವ್ರ ಅಕ್ಕನ ಮಕ್ಕಳ ಜೊತೆನೂ ಅಷ್ಟೇ, ನಮ್ಮ 3 ಜನನೂ ಫ್ಯಾಮಿಲಿ ಯಾರೇ ಇದ್ದರೂ ತುಂಬಾ ಚೆನ್ನಾಗಿರುತ್ತೆ ಬಾಂಡಿಂಗ್. ಅಂದರೆ ನಮ್ಮದೆಲ್ಲ ಒಂಥರ ಅದೇನೋ ಒಂಥರ ಥಿಂಕಿಂಗ್ ಇರ್ಬೋದು, ಥಾಟ್ಸ್ ಇರ್ಬೋದು, ಇದೆಲ್ಲ ಚೆನ್ನಾಗಿ ಮ್ಯಾಚ್ ಆಗುತ್ತೆ. ಜೆಲಸಿ ಆ ಥರದ್ದೆಲ್ಲ ಎಲ್ಲೂ ಇಲ್ಲ ಫ್ಯಾಮಿಲಿಯಲ್ಲಿ. ಎಲ್ಲರೂ ಚೆನ್ನಾಗಿದ್ದೀವಿ ಗಂಡನ ಮನೆಯಲ್ಲಿ ಮತ್ತು ತವ್ರ ಮನೆಯಲ್ಲಿ ಅಷ್ಟೇ. ಮ್ಯೂಚುವಲಾಗಿ ಅರ್ಥ ಮಾಡಿಕೊಂಡು ಎಲ್ಲರೂ ತುಂಬಾ ಚೆನ್ನಾಗಿ ಅಂಡರ್ಸ್ಟ್ಯಾಂಡ್ ಮಾಡಿಕೊಂಡು ಲೈಫ್ನ ಲೀಡ್ ಮಾಡ್ತಾಯಿರ್ತೀವಿ. ಒಬ್ಬರು ಕಷ್ಟ ಬಂದರೆ ಇನ್ನೊಬ್ಬರು ಇಂಟ್ರ್ಯಾಕ್ಟ್ ಮಾಡಿಕೊಂಡು ಏನೋ ಒಂದು ಸೊಲ್ಯೂಷನ್ ಹುಡ್ಕೊಂಡು ಒಬ್ರಿಗೊಬ್ರಿಗೆ ಸಹಾಯ ಮಾಡಿಕೊಂಡು ಆ ಥರ ಎಲ್ಲ ಇರ್ತೀವಿ. ಆ್ಯಸ್ ಯೂಶ್ವಲ್ ಫಸ್ಟು ಎಲ್ಲ ಕುಂಕುಮ ಎಲ್ಲ ಹಚ್ಚಿ ಆರತಿ ಎತ್ತಿ ಸ್ವೀಟ್ ತಿನ್ನಿಸಿ ಆಮೇಲೆ ರಾಖಿ ಕಟ್ಟಿದ್ವಿ. ಆಮೇಲೆ ತಮಾಷೆಗೆ ಕಾಲಿಗೆ ಬೀಳು ಅಂತ ಹೇಳ್ತಾಯಿದ್ವಿ, ಅದೇ ನಗ್ತಾ ಇದ್ವಿ. ಎಲ್ಲ ಮಾಡಿದ್ದೀನಿ, ಈಗ ಕಾಲಿಗೆ ಬೀಳು ಅಂತ ಹೇಳ್ತಾಯಿದ್ವಿ. ಆಮೇಲೆ ಅವನು ಅಷ್ಟೇ ತುಂಬ ಎಷ್ಟು ಹೆಲ್ತ್ ಕಾನ್ಷಿಯಸ್ಸು ನನ್ನ ತಮ್ಮ ಅಂದರೆ. ನೈಟ್ ಟೈಮ್ ಅಂತೂ ತುಂಬಾ ಕಡಿಮೆ ಊಟ ಮಾಡೋದು. ಅವನು ಆ್ಯಕ್ಚುಲಿ ತುಂಬ ದಪ್ಪ ಇದೆ, ಎಷ್ಟು ಸಣ್ಣ ಹೋಗಿದ್ದಾನೆ. ಆಮೇಲೆ ರೀಸೆಂಟಾಗಿ ಬೇರೆ ಮನೆ ಕಟ್ಟಿದ್ದು. ತುಂಬ ಅಂದರೆ ತುಂಬ ಹಾರ್ಡ್ ವರ್ಕರು ನನ್ನ ತಮ್ಮ ಅಂತೂ. ತುಂಬ ಒಂಥರ ಡಿಸಿಪ್ಲಿನ್ಡ್ ಲೈಫ್ ಅವ್ನು ನೋಡಿದ್ರೇ ಅನಿಸ್ಬೋದು. ಎಷ್ಟು ಅಚ್ಚುಕಟ್ಟಾಗಿ ಲೈಫ್ನ ಲೀಡ್ ಮಾಡ್ತಾನೆ ಅಂದರೆ, ಹೆಂಡತಿ ಬಗ್ಗೆ, ಮಕ್ಕಳ ಬಗ್ಗೆ, ಪೇರೆಂಟ್ಸ್ ಬಗ್ಗೆ ಎಲ್ಲ ತುಂಬ ಕಾಳಜಿ ವಹಿಸ್ತಾನೆ. ಒಂದು ಬ್ಯಾಲೆನ್ಸ್ಡ್ ಲೈಫ್ನ ಲೀಡ್ ಮಾಡ್ತಾನೆ ಅನ್ಬೋದು. ಆಮೇಲೆ ನೋಡ್ತಾ ಇರ್ಬೋದು, ಅಕ್ಕ ನಮ್ಮ ಹಸ್ಬೆಂಡ್ಗೆ ಎಲ್ಲ ರಾಖಿ ಎಲ್ಲ ಕಟ್ತಿದ್ದಾಳೆ. ಆಮೇಲೆ ಎಲ್ಲ ನೆನೆಸ್ಕೋತಾ ಇದ್ವಿ ನಾವಲ್ಲೆಲ್ಲ ಸೇರಿದಾಗ. ಚಿಕ್ಕ ವಯಸ್ಸಲ್ಲಿ ಎಷ್ಟು ಒಂದೇ ಮನೆಯಲ್ಲಿದ್ವಿ 5 ಜನನೂ. ನೀವು ಅಷ್ಟೇ ಅಲ್ವಾ, ಒಂದು ಸತಿ ಒಂದು ಮೂಮೆಂಟ್ಗೆ ಕಣ್ಣು ಮುಚ್ಕೊಂಡು ಯೋಚನೆ ಮಾಡಿದ್ರೆ, ಚಿಕ್ಕ ವಯಸ್ಸಲ್ಲಿ ನಾವು ಅಂದ್ಕೊಂಡಿದ್ವಾ ಈ ರೀತಿ ಇವ್ರನ್ನ ಮದುವೆ ಆಗ್ತೀವಿ, ಇಲ್ಲಿ ಬಂದು ಇರ್ತೀವಿ, ಈ ಥರ ಲೈಫ್ ಆಗುತ್ತೆ ಅಂತ ಯಾರೂ ಎಕ್ಸ್ಪೆಕ್ಟು ಮಾಡಿರಲಿಲ್ಲ. ಮದುವೆ ಆದಮೇಲೆ ಕೆಲವ್ರಿಗೆ ಎಷ್ಟೊಂದು ಲೈಫ್ ತುಂಬ ಚೆನ್ನಾಗಿರುತ್ತೆ, ಒಳ್ಳೆ ರೀತಿಯಲ್ಲಿ ಚೇಂಜ್ ಆಗುತ್ತೆ. ಬಟ್ ಕೆಲವ್ರಿಗೆಲ್ಲ ತುಂಬ ಚಾಲೆಂಜಸ್ ಫೇಸ್ ಮಾಡಬೇಕಾಗುತ್ತೆ. ಒಂದಲ್ಲ ಒಂದು ಏನೋ ಒಂದು ವ್ಯಂಗ್ಯವಾಗಿ ಮಾತಾಡ್ತಿರ್ತಾರೆ, ಮಾತಾಡ್ತಿರ್ತಾರೆ. ನನ್ನ ಕಮೆಂಟ್ ಸೆಕ್ಷನ್ ನೋಡಿದ್ರೆ ಅದೇ ಬೇಜಾರಾಗುತ್ತೆ, ಎಷ್ಟು ನೊಂದ್ಕೊಳ್ತಾ ಇರ್ತಾರಲ್ಲ ಅಂತ. ಸೊ ಅದನ್ನೇ ನೆನೆಸ್ಕೊತಾ ಇದ್ವಿ. ಚಿಕ್ಕ ವಯಸ್ಸಲ್ಲಿ ಎಷ್ಟು ಚೆನ್ನಾಗಿದ್ವಿ ಗೊತ್ತಾ ನಾವು 5 ಜನನೂ. ಎಂಥ ಬಾಂಡಿಂಗ್ ಇತ್ತು ಅಂದರೆ, ಈಗಲೂ ಕಣ್ಣಲ್ಲಿ ನೀರು ಬರುತ್ತೆ, ಖುಷಿಯಿಂದ ಕಣ್ಣಲ್ಲಿ ನೀರು ಬರುತ್ತೆ. ನಾವೇನೋ ತುಂಬ ಇದ್ವಿ ಅಂತ ಅಲ್ಲ, ಕಷ್ಟದಲ್ಲೇ ಇದ್ವಿ. ಅಪ್ಪಂದು ಒಂದು ಪ್ರೈವೇಟ್ ಫ್ಯಾಕ್ಟ್ರಿ ಇತ್ತು, ಕೆಮಿಸ್ಟ್ ಆಗಿದ್ದರು. ಅವರು ಒಂದು ಬ್ಯಾಟ್ರಿ ಸೆಲ್ ಫ್ಯಾಕ್ಟ್ರಿಯಲ್ಲಿ ಕೆಮಿಸ್ಟ್ ಆಗಿದ್ದರು. ಆಗ ಬರ್ತಿದ್ದಿದ್ದೆ ಒಂದು 300-400 ರೂಪಾಯಿ ಸಂಬಳ ಅವ್ರಿಗೆ ತಿಂಗಳಿಗೆ. ಇದರಲ್ಲೇ ಎಷ್ಟು ಅಚ್ಚುಕಟ್ಟಾಗಿ ಎಲ್ಲ ಹಬ್ಬನೂ ಚೆನ್ನಾಗಿ ಆಚರಿಸ್ತಾ ಇದ್ವಿ. ನಮ್ಮಮ್ಮ ಕುರುಕಲು ತಿಂಡಿ ಮಾಡಿಡ್ತಾಯಿದ್ರು. ಆ ಮನೆ ಈಗಲೂ ಮೈಸೂರಲ್ಲಿ ಒಂದು ಚಿಕ್ಕದಂದರೆ ಚಿಕ್ಕ ಮನೆ, ಅದು ಸ್ವಂತ ಮನೆ ಮಾಡಿದರು. ಅಮ್ಮ ಕಷ್ಟಪಟ್ಟು ಮಾಡಿದರು, ಅಮ್ಮ ಅಪ್ಪ ಇಬ್ಬರು ಅಷ್ಟೇ. ಲೈಫ್ನ ತುಂಬ ಬ್ಯಾಲೆನ್ಸ್ಡಾಗಿ ಇರೋ ಸಂಬಳದನೇ ಎಲ್ಲ ಸಾಲ ಸೋಲ ಎಲ್ಲೂ ಮಾಡ್ದೇನೆ ಅಚ್ಚುಕಟ್ಟಾಗಿ ಹಾಸಿಗೆ ಇದ್ದಷ್ಟು ಕಾಲು ಚಾಚಬೇಕು ಅಂತ ಹೇಳ್ತಾರಲ್ಲ, ಆ ರೀತಿ ಲೈಫ್ನ ಲೀಡ್ ಮಾಡ್ತಾಯಿದ್ರು. ಈಗಲೂ ನೆನೆಸ್ಕೊಂಡ್ರೆ ಆ ಡೇಸು ಗೋಲ್ಡನ್ ಡೇಸ್ ಅಂತಲೇ ಹೇಳ್ಬೋದು. ಎಷ್ಟು ಚೆನ್ನಾಗಿತ್ತು ಆ ಡೇಸು.
ಆಮೇಲೆ ಸ್ಯಾಟರ್ಡೆ ಸಂಡೇ ಬಂದರೆ ಏನಾದರೂ ಕಸಿನ್ಸ್ ಮನೆಗೆ ಹೋಗೋದು, ಅಲ್ಲಿ ಎಂಜಾಯ್ ಮಾಡೋದು. ಚಿಕ್ಕ ವಯಸ್ಸಲ್ಲಿ ಈಗೆಲ್ಲ ಏನೂ ಟೆನ್ಷನ್ನೇ ಇರ್ತಿರ್ಲಿಲ್ಲ, ಏನೂ ಕಮಿಟ್ಮೆಂಟ್ಸ್ ಇರ್ತಿರ್ಲಿಲ್ಲ. ನೀವು ನನ್ನ ವ್ಲಾಗ್ ನೋಡ್ಬೇಕಾದ್ರೆ ಒಂದು ಸತಿ ಕಣ್ಣು ಮುಚ್ಕೊಂಡು ಯೋಚನೆ ಮಾಡ್ಕೊಂಡು ನಮ್ಮ ಲೈಫ್ ಈ ರೀತಿ ಆಗುತ್ತೆ ಅಂತ ನಾವು ಅಂದ್ಕೊಂಡೇ ಇರಲಿಲ್ಲ ಅಲ್ವಾ. ಚಿಕ್ಕ ವಯಸ್ಸಲ್ಲಿ ಹೆಂಗೋ ಹೊತ್ಕೊಂಡು ಹೋಗ್ತಿದ್ವಿ, ಸ್ಕೂಲಿಗೆ ಹೋಗ್ತಿದ್ವಿ, ಬರ್ತಿದ್ವಿ. ಅಮ್ಮ ಎದೆದ್ರಿಗೆ ಬಿಸಿ ಬಿಸಿ ಎಲ್ಲ ಮಾಡಿ ಹಾಕ್ತಾಯಿದ್ರು. ಏನು ಅಲಾರಾಮ್ ಇಟ್ಕೊಂಡು ಎದ್ದೇಳಬೇಕು ಅಂತ ಏನಿಲ್ಲ. ನಮ್ಮ ಅಪ್ಪ ಅಮ್ಮ ಇದ್ದರು ಸೆಕ್ಯೂರಿಟಿಗೆ ಅಂದರೆ ಎಬ್ಬಿಸ್ತಾಯಿದ್ರು, ಕಳಿಸ್ತಾಯಿದ್ರು. ಸುಮ್ಮನೆ ಮೆಕ್ಯಾನಿಕ್ ಅಂದರೆ ಹೋಗೋದು ಬರೋದು, ಏನು ಯೋಚನೆಗಳು ಇರ್ತಿರ್ಲಿಲ್ಲ, ಏನೂ ಇರ್ತಿರ್ಲಿಲ್ಲ. ಎಂಥ ಬಿಂದಾಸ್ ಲೈಫು. ಸೊ ಈಗ ಒಂದು ಸತಿ ಮದುವೆ ಆದಮೇಲೆ ನಮ್ಮ ಮಕ್ಳಿಗೆ ನಾವು ಆ ಲೈಫ್ ಕೊಡಬೇಕು, ಅವ್ರಿಗೆ ಬಿಂದಾಸ್ ಲೈಫ್ ಕೊಡಬೇಕು, ನಾವು ಜವಾಬ್ದಾರಿಗಳು ತೊಗೋಬೇಕು. ಹೇಗೆ ಲೈಫು ಚೇಂಜ್ ಆಗೋಗುತ್ತೆ. ಆ ಚಿಕ್ಕ ಮನೇಲಿದ್ದರೂ ಕೂಡ ಎಷ್ಟು ನಗು ಇತ್ತು, ಎಷ್ಟು ಖುಷಿ ಇತ್ತು, ನೆಮ್ಮದಿ ಇತ್ತು. ಅಮ್ಮನೂ ಅಷ್ಟೇ ಬರೋ ಸಂಬಳದಲ್ಲೇ ಎಷ್ಟೊಂದು ಕಮಿಟ್ಮೆಂಟ್ಸ್ ಇದ್ದರೂ ಕೂಡ ಅಚ್ಚುಕಟ್ಟಾಗಿ ಎಲ್ಲ ಮಾಡ್ಕೊಂಡು ಹೋಗ್ತಿದ್ರು. ನಮ್ಗೆ ಯಾವುದ್ರಲ್ಲೂ ಕಡಿಮೆ ಮಾಡಿರಲಿಲ್ಲ ನಮ್ಮ ಪೇರೆಂಟ್ಸು. ಯಪ್ಪ ಮಾತಾಡ್ತಾ ಇದ್ರೇ ಎಮೋಷ್ನಲ್ ಅನಿಸುತ್ತೆ. ಎಷ್ಟು ಚೆನ್ನಾಗಿದ್ವಿ. ಎಜುಕೇಷನ್ ಆಗಿರ್ಬೋದು, ಏನೇ ಕಷ್ಟಗಳು ಬಂದರೂ ಕೂಡ ತುಂಬ ಚೆನ್ನಾಗಿ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ತಿದ್ರು. ಪ್ರತಿಯೊಬ್ಬ ಪೇರೆಂಟ್ಸೂ ಅಷ್ಟೇ. ನಮ್ಮ ಫ್ಯಾಮಿಲಿ ಏನೋ ಸ್ಪೆಷಲ್ ಅಂತ ಅಲ್ಲ, ನಮ್ಮ ಹಸ್ಬೆಂಡ್ ಫ್ಯಾಮಿಲಿಲೂ ಅಷ್ಟೇ. ಅವ್ರ ಪೇರೆಂಟ್ಸು ಕಷ್ಟಪಟ್ಟಿರ್ತಾರೆ. ಸೊ ಅವ್ರ ಚಿಕ್ಕ ವಯಸ್ಸದು ಎಲ್ಲ ನಮ್ಮದು ನೆನೆಸ್ಕೊಂಡ್ರೆ ಎಷ್ಟು ಚೆನ್ನಾಗಿರುತ್ತೆ, ಎಷ್ಟು ಚೆನ್ನಾಗಿದ್ವಿ ಅಲ್ವಾ. ಟೆನ್ಷನ್ ಫ್ರೀ ಲೈಫು. ಈಗ ಬರ್ತಾ 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 ವರ್ಕಿಂಗು, ಹಣ ಮಾಡಬೇಕು, ಹಣ ಸಂಪಾದಿಸ್ಬೇಕು, ಮಕ್ಳಿಗೆ ಒಳ್ಳೆ ಭವಿಷ್ಯ ಕೊಡಬೇಕು, ಒಂದು ಸ್ಟೇಟಸ್ ಮೇಂಟೈನ್ ಮಾಡಬೇಕು, ಚೆನ್ನಾಗಿ ಲೈಫ್ನ ಲೀಡ್ ಮಾಡಬೇಕು. ಇಂಥ ಜಂಜಾಟದಲ್ಲಿ ಎಲ್ಲೋ ಒಂದು ಇನ್ನೋಸೆಂಟ್ ಲೈಫ್ನ ಮಿಸ್ ಮಾಡ್ಕೋತೀವಿ ಅನಿಸ್ಬಿಡುತ್ತೆ. ಎಷ್ಟು ಚೆನ್ನಾಗಿತ್ತು ಆಗ ಲೈಫು. ಒಂದು 4 ಗಂಟೆವರೆಗೂ ಸ್ಕೂಲ್ ಇರ್ತಿತ್ತು. ಆಮೇಲೆ ಮನೆಗೆ ಬಂದಿದ ತಕ್ಷಣ ಎಂಜಾಯ್ ಮಾಡ್ತಿದ್ವಿ, ಫ್ರೆಂಡ್ಸ್ ಜೊತೆ, ಪಕ್ಕದ ಮನೆಯವ್ರ ಜೊತೆ ಎಂಜಾಯ್ ಮಾಡ್ತಿದ್ವಿ. ಏನೋ ಒಂದು ಸಣ್ಣ ಪುಟ್ಟದಕ್ಕೂ ಅಕ್ಕನ ಜೊತೆ ಜಗಳ ಆಡ್ತಿದ್ವಿ, ತಮ್ಮನ ಜೊತೆ ತುಂಬ ಕಡಿಮೆ. ಅವ್ನು ತುಂಬ ಸೈಲೆಂಟು. ನಾನು ಅಕ್ಕನೇ ಜಗಳ ಆಡೋದು ಜಾಸ್ತಿ. ಅವೆಲ್ಲ ನೆನೆಸ್ಕೊಂಡ್ರೆ ನಾವು ಈಗಲೂ ಅಷ್ಟೇ ಅಲ್ಲಿ ಅಮ್ಮನ ಮನೆಯಲ್ಲೆಲ್ಲ ಸೇರಿಕೊಂಡಾಗ ಚೈಲ್ಡ್ಹುಡ್ ಮೆಮೊರೀಸ್, ಫೋಟೋಸ್ ಎಲ್ಲ ನೋಡ್ತಾ ಇರ್ತೀವಿ. ಆಮೇಲೆ ನಮ್ಮ ಮಕ್ಕಳು ಚಿಕ್ಕವರಿದ್ದಾಗ ಅದೆಲ್ಲ ವೀಡಿಯೋಸ್ ನೋಡ್ತಾಯಿದ್ವಿ. ಎಷ್ಟು ನಕ್ಕಿದ್ದೀವಿ ಅಂದರೆ, ನಾನು ಆ್ಯಕ್ಚುಲಿ ನಗೋದು ಜಾಸ್ತಿ, ಕಣ್ಣಲ್ಲೆಲ್ಲ ನೀರು ಬರ್ತಾ ಇರುತ್ತೆ, ಚೀಕ್ಸ್ ಎಲ್ಲ ನೋವ್ತಾ ಇರುತ್ತೆ. ಅಷ್ಟು ನಕ್ಕಿರ್ತೀವಿ ನಾವು. ಸೊ ತುಂಬ ಚೆನ್ನಾಗಿರುತ್ತೆ. ನಿಮ್ಮ ಲೈಫಲ್ಲೂ ಅಷ್ಟೇ, ನಿಮ್ಮ ಬಾಲ್ಯ ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ. ಬಟ್ ಏನೂ ಮಾಡೋಕ್ಕಾಗಲ್ಲ, ನಾವು ಹಾಗೇ ಇರಬೇಕು ಅಂದರೆ ಆಗಲ್ಲ. ಜವಾಬ್ದಾರಿಗಳನ್ನ ತೊಗೋಬೇಕಾಗತ್ತೆ. ಅದನ್ನು ಖುಷಿಯಾಗಿ ತೊಗೊಂಡಷ್ಟು ನಾವೇ ಮೆಚೂರ್ಡಾಗಿ ಲೈಫ್ನ ಲೀಡ್ ಮಾಡಬೇಕು. ನಾವು ಹಾಗೇ ಇರ್ತೀವಿ. ತವ್ರ ಮನೆಗೆ ಹೋದರೆ ನಾವು ಮತ್ತೆ ಹಾಗೇ ಆಗ್ತೀವಿ, ಅದಂತೂ ನಿಜ. ನಾನು ಅಕ್ಕ ಎಲ್ಲ ತವ್ರ ಮನೆಗೆ ಬಂದುಬಿಟ್ರೆ ನಮ್ಗೆ ಮೆಚುರಿಟಿನೇ ಇರಲ್ಲ, ಚಿಕ್ಕ ಮಕ್ಕಳ ಥರ ಆಗೋಗ್ತೀವಿ. ಅಪ್ಪ ಅಮ್ಮ ಈಗಲೂ ಅದು ಅಪ್ಪ ಅಮ್ಮ ಇದ್ದಾರೆ ಅಂದರೆ ಅದೊಂಥರ ಸೆಕ್ಯೂರಿಟಿ. ಏನೋ ಅವ್ರು ಇದ್ದಾರಪ್ಪ ಎಲ್ಲ. ನಮ್ಮಮ್ಮನೂ ಹೋಗಲಿ ಈಗಲೂ ಅಷ್ಟೇ ಬಿಸಿಯಾಗಿ ಎದುರುಗಡೆ ಹಾಕಿ ಕೊಡ್ತಾರೆ, ಎಷ್ಟು ಕೇರ್ ಮಾಡ್ತಾರೆ. ನಮ್ಗೆ ಅಂದರೆ ಇಲ್ಲಿ ಬಂದಿದ ತಕ್ಷಣ ಒಂಥರ ಜವಾಬ್ದಾರಿ ಮೆಚೂರ್ಡ್ ಬಂದಿರುತ್ತೆ ಗಂಡನ ಮನೆಯಲ್ಲಿ. ಅಲ್ಲಿಗೆ ಹೋದರೆ ನಮಗೆ ಬೆಡ್ಶೀಟ್ ಹೊದಿಸ್ತಾರೆ, ಬಿಸಿಯಾಗಿ ತಟ್ಟೆಗೆ ಎದುರುಗಡೆ ತಂದು ಇದು ಮಾಡ್ತಾರೆ. ಒಂಥರ ಮಹಾರಾಣಿ ಫೀಲಿಂಗು, ಯುವರಾಣಿ ಫೀಲಿಂಗು. ಸೊ ಅದೊಂಥರ ಸೂಪರ್ ಫೀಲಿಂಗ್ ಅಂತಲೇ ಹೇಳ್ಬೋದು. ಇಲ್ಲಿ ನಾವು ನಮ್ಮ ಮಕ್ಕಳಿಗೆ ಹೆಂಗೆ ನೋಡ್ಕೋತೀವಿ, ಅಲ್ಲಿ ಅಪ್ಪ ಅಮ್ಮ ನಮ್ಗೆ ಆ ಥರ ನೋಡ್ಕೋತಾರೆ. ಅದೇ ಎಲ್ಲ ನೆನೆಸ್ಕೊಂಡ್ರೆ ಎಷ್ಟು ಚೆನ್ನಾಗಿರುತ್ತೆ ಆ ಡೇಸು ಅಂತ ಅನ್ಕೋತಾ ಇದ್ದೆ. ನೆಕ್ಸ್ಟ್ ಇದೇನು ತೋರಿಸ್ತಾ ಇದ್ದೀನಿ ಅಂದರೆ, ಇಂಡಿಪೆಂಡೆನ್ಸ್ ಡೇಗೆ ನನ್ನ ಮಗಳು ಡ್ಯಾನ್ಸ್ ಜಾಯ್ನ್ ಆಗಿದ್ದಾಳೆ ಅಂತ ಹೇಳಿದ್ನಲ್ಲ, ಅದಕ್ಕೆಲ್ಲ ಶಾಪಿಂಗ್ ಮಾಡಿದ್ದೆ. ಮಕ್ಕಳಿಗೂ ಕೆಲವೆಲ್ಲ ರಿಬ್ಬನ್ಸು, ಮನೆಗೆಲ್ಲ ತರಕಾರಿ ಕೆಲವೆಲ್ಲ ತಂದಿದ್ದೆ. ಆಮೇಲೆ ಸಿಲ್ವರ್ ಪಾತ್ರೆ ಆದಷ್ಟು ಕಡಿಮೆ ಮಾಡೋಣ ಅಂದ್ಕೊಂಡು ಈ ರೀತಿ ಸ್ಟೀಲ್ದು ತೊಗೊಂಡೆ. ತುಂಬ ಚೆನ್ನಾಗಿದೆ ಕ್ವಾಲಿಟಿ. 1-2 ಬಾಣಲಿ ಆ ಥರ ತೊಗೊಂಡೆ. ದೊಡ್ಡ ಮಗಳಿಗೆ ಮೆಹಂದಿ ಹಾಕಬೇಕಿತ್ತು. ಇವಳು ಚಿಕ್ಕವಳು ಸುಮ್ಮನೆ ಇರ್ತಾಳೆ, ನನಗೂ ಮೆಹಂದಿ ಹಾಕು ಅಂತ ಸ್ಟಾರ್ಟ್ ಮಾಡಿದ್ಲು. ಇವಳಿಗೂ ಮೆಹಂದಿ ಹಾಕಿದೆ. ಸಿಂಪಲ್ಲು, ಮಧ್ಯದಲ್ಲಿ ಒಂದು ರೌಂಡ್ ಹಾಕ್ಬಿಟ್ಟು ಆಮೇಲೆ ಸುತ್ತಲೂ ಚುಕ್ಕೆಗಳಿರ್ತಾರಲ್ವ, ಅದೇ ಥರ ಕಥಕ್ ಡ್ಯಾನ್ಸ್ಗೆ ಮಾಡ್ಕೊಂಬ ಅಂತ ಹೇಳಿದ್ರಂತೆ. ರೆಡ್ ಕಲರ್ದು ಅಲ್ತಾ ಅಂತ ಬರುತ್ತಲ್ವ, ಅದನ್ನು ಹಚ್ಚೋಣ ಅಂದ್ಕೊಂಡ್ವಿ. ಬಟ್ ಅದು ಸ್ವೆಟ್ ಹಾಕ್ಬಿಟ್ರೆ ಕೈಯೆಲ್ಲ ಸ್ವೆಟ್ ಆದರೆ, ಡ್ರೆಸ್ಸು ಬೇರೆ ವೈಟ್ ಇವಳ್ದು. ಮುಂದೆ ತೋರಿಸ್ತೀನಿ. ಸ್ಟಾರ್ಟಿಂಗ್ ತೋರಿಸಿದ್ನಲ್ಲ, ಅಮೆಝಾನಲ್ಲಿ ಬುಕ್ ಮಾಡಿದ್ದು. ಅದ್ರ ಮೇಲೆ 2000 ಸಮಥಿಂಗ್ ಏನೋ ಇತ್ತು, ಬಟ್ ನಮ್ಗೆ 1000 ಸಮಥಿಂಗೇನೆ ಸಿಕ್ತು. ಚೆನ್ನಾಗಿದೆ, ಕ್ವಾಲಿಟಿ ಮಾತ್ರ ತುಂಬಾ ಚೆನ್ನಾಗಿದೆ. ನೆಕ್ಸ್ಟು ಇವಳಿಗೆ ಮೆಹಂದಿ ಎಲ್ಲ ಹಾಕ್ತಿದ್ದೀನಿ. ಆಮೇಲೆ ಚಿಕ್ಕವಳು ಬರ್ತಾಳೆ, ಚಿಕ್ಕವಳಿಗೂ ಹೇಳು ನನಗೂ ಹಾಕು. ಅವಳಂತೂ 2 ಕೈ 2 ಕಾಲು ಕೈ ಹಿಂದೆ ಎಲ್ಲ ಹಾಕಿಸ್ಕೊಳ್ತಾಳೆ. ನೋಡಿ ಅವಳು ಕಾಂಪಿಟೇಷನು ಅಂದರೆ, ಅವ್ರ ಅಕ್ಕನಿಗೆ ಏನು ಮಾಡಿದ್ರೆ ಇವಳಿಗೂ ಅದನ್ನೇ ಹಾಕಬೇಕು. ಅವಳಿಗೆ ರೆಡಿ ಮಾಡಿದ್ಯಾ, ನನಗೂ ರೆಡಿ ಮಾಡು. ಮಕ್ಕಳೇ ಆ ಥರ ಅಲ್ವ, ನನಗೇನು ಹೊಸದು ಅನಿಸಲ್ಲ. ಬಟ್ ಯಾಕೆಂದರೆ ನಾವು ನಮ್ಮ ಅಕ್ಕ ನಾನು ಎಲ್ಲ ಹಾಗೆ ಇದ್ದಿದ್ದು. ಅವಳು ಒಬ್ರಿಗೆ ರೆಡಿ ಮಾಡಿದ್ರೆ ನಮ್ಮಮ್ಮ ಇನ್ನೊಬ್ರಿಗೂ ರೆಡಿ ಮಾಡ್ತಿದ್ರು. ಒಬ್ಬಳು ಬರ್ತಾಳೆ ಇದ್ದರೆ ಇನ್ನೊಬ್ಬರು ರೆಡಿ ಆಗ್ತಿದ್ವಿ.
ಆ ಥರ ಇದೇನು ಹೊಸದು ಅಂತ ನನಗೇನು ಅನಿಸಲ್ಲ. ಅದು ಚೈಲ್ಡ್ಹುಡ್ಡೇ ಆ ಥರನೇ ಬೆಳೀತಾ ಬೆಳೀತಾ ಅವ್ರಿಗೆ ಗೊತ್ತಾಗುತ್ತೆ, ಒಂಥರ ಮೆಚುರಿಟಿ ಅವ್ರಿಗೆ ಬರುತ್ತೆ. ಆಮೇಲೆ ಅವ್ರ ಚೈಲ್ಡ್ಹುಡ್ನ ಎಂಜಾಯ್ ಮಾಡೋಕ್ಕೆ ಬಿಟ್ಬಿಡ್ಬೇಕು. ರೆಸ್ಟ್ರಿಕ್ಷನ್ಸ್ ಮಾಡೋದ್ರಿಂದ ಒಂಥರ ಬೇಜಾರು ಅಂತಲೇ ಅವ್ರ ಚೈಲ್ಡ್ಹುಡ್ ಹಾಳಾಗೋಗುತ್ತೆ ಅಂತ ಹೇಳ್ಬೋದು. ಈಗ ನೋಡಿ ಹಿಂಗೆಲ್ಲ ಹಾಕಿಸ್ಕೊಂಡಿದ್ದಾಳೆ, ಹಿಂದೆ ಹಾಕಿಸ್ಕೊಂಡ್ಳು, ಕೈ ಹಿಂದೆ ಇರೋದು ಗೊತ್ತಿಲ್ಲ, ಬೆಡ್ಶೀಟ್ಗೆಲ್ಲ ಮೆಚ್ಬಿಟ್ಲು. ನನಗಂತೂ ಇರೋ ಕೆಲಸದಲ್ಲಿ ಇದು ಬೇರೆನಾ ಅಂದ್ಕೊಂಡು ನಗಾಡ್ಕೊಂಡು ಕೂತಿದ್ವಿ. ಆಮೇಲೆ ಕೈಗೆಲ್ಲ ಹಾಕಿಸ್ಕೊಂಡಿದ್ದಾಳೆ, ಅಲ್ಲಿ ಸೊಳ್ಳೆ ಕಚ್ತಾ ಇದೆ, ಇಲ್ಲಿ ಸೊಳ್ಳೆ ಕಚ್ತಾ ಇದೆ, ನನಗೆ ನವೆ ಆಗ್ತಿದೆ ಅಂತ ಎಲ್ಲ ಕಡೆ ನನಗೆ ಸೇವೆ ಮಾಡಿಸ್ಕೊಂಡ್ಳು. ಈ ಥರ ಎಲ್ಲ ಮಾಡಿಕೊಂಡ್ಳು. ಅಯ್ಯೋ ಒಳ್ಳೆ ನಕ್ಕು ಸಾಕಾಯಿತು. ಆಮೇಲೆ ಡ್ಯಾನ್ಸೂ ಅಷ್ಟೇ, ಹಿಂದಿ ಸಾಂಗಿಗೆ ಡ್ಯಾನ್ಸ್ ಮಾಡಿದ್ರು. ಮುಂದೆ ನಾನು ಸಾಂಗ್ ಹಾಕಕ್ಕೆ ಹೋಗಲಿಲ್ಲ, ಯಾಕೆಂದರೆ ಕಾಪಿರೈಟ್ ಸ್ಟ್ರೈಕ್ ಆಗ್ಬೋದು ಅಂತ ನಾನು ಸಾಂಗ್ ಹಾಕಕ್ಕೆ ಹೋಗಲಿಲ್ಲ. ಜಸ್ಟ್ ಕ್ಲಿಪ್ಪಿಂಗ್ಸ್ನ ಹಾಕಿದ್ದೀನಿ, ನೋಡ್ಬೋದು, ಎಂಜಾಯ್ ಮಾಡ್ಬೋದು. ಅಲ್ಲಿ ಮಕ್ಕಳು ಒಬ್ರಿಗಿಂತ ಒಬ್ಬರಪ್ಪ, ಈ ಕಾಲದ ಮಕ್ಕಳು ಎಷ್ಟು ಟ್ಯಾಲೆಂಟೆಡ್ ಇರ್ತಾರೆ, ಚೆನ್ನಾಗಿ ಓದ್ತಾರೆ. ಎಷ್ಟೊಂದು ಅದರಲ್ಲಿ ನನ್ನ ಸ್ಟೂಡೆಂಟ್ಸೇ, ಕಾಲೇಜ್ ಸ್ಟೂಡೆಂಟ್ಸ್ ಇದ್ದಾರೆ, ಮತ್ತು ಸ್ಕೂಲ್ ಸ್ಟೂಡೆಂಟ್ಸು ಎಲ್ಲ ಇದ್ದಾರೆ. ಭರತನಾಟ್ಯಮ್ ಇರ್ಬೋದು, ಓದೋದು ಚೆನ್ನಾಗಿ ಓದ್ತಾರೆ, ಕಷ್ಟಪಟ್ಟು ಓದ್ತಾರೆ. ಭರತನಾಟ್ಯಮ್ಮು, ಸಿಂಗಿಂಗು ಎಲ್ಲ ಬ್ಯಾಲೆನ್ಸ್ ಮಾಡ್ತಾರೆ, ಮಲ್ಟಿ ಟ್ಯಾಲೆಂಟೆಡ್ ಇರ್ತಾರೆ. ಅವ್ರನ್ನೆಲ್ಲ ನೋಡ್ಬಿಟ್ಟು ಭಾರಿ ಖುಷಿಯಾಗೋಯಿತು. ಅದು ಹೆಣ್ಮಕ್ಳು ರೆಡಿ ಆಗಿಬಿಟ್ರೆ ಅಂತೂ ನೋಡೋದೇ ಒಂದು ತುಂಬ ಖುಷಿ ಅಂತ ಹೇಳ್ಬೋದು. ಚಿಕ್ಕ ವಯಸ್ಸಲ್ಲೂ ಅಷ್ಟೇ, ನಾವೇನಾದರೂ ಹಬ್ಬ ಬಂದಿದ್ದೀವಿ ಅಂದರೆ ಹೊಸ ಡ್ರೆಸ್ಸು, ಲಂಗ ಬ್ಲೌಸು. ನಮ್ಮಮ್ಮ ಅಷ್ಟೇ ಚಿಕ್ಕ ವಯಸ್ಸಲ್ಲಿ ಅವರೇ ಹೊಲಿತಾಯಿದ್ರು. ಟೈಲರಿಂಗೆಲ್ಲ ನಮಗೆಲ್ಲ ಫ್ರಾಕ್ಸು ಹೊಲ್ದು ಅಷ್ಟು ನೀಟಾಗಿಡೋರು ನಮ್ಮಮ್ಮ. ಸ್ವಲ್ಪ ಏನಾದ್ರು ನೀರು ಬೀಳಂಗಿಲ್ಲ, ಏನಾದರೂ ಡ್ರೆಸ್ ಮೇಲೆ ಏನಾದರೂ ಬೀಳಂಗಿಲ್ಲ, ತಿನ್ಬೇಕಾದ್ರೆ ಸಾಂಬಾರು ಏನಾದ್ರು ಬೀಳಂಗಿಲ್ಲ, ಡ್ರೆಸ್ ಚೇಂಜ್ ಮಾಡಿಬಿಡೋರು, ಅಷ್ಟು ನೀಟಾಗಿ ಇಟ್ಬಿಡೋರು. ಆಮೇಲೆ ಮಗನಿಗೂ ಅಷ್ಟೇ, ಅಷ್ಟು ಅಂದರೆ ಅವನು ಅಷ್ಟೇ ಸ್ವಲ್ಪ ಹುಷಾರಿರ್ತಿರ್ಲಿಲ್ಲ ಅವ್ನಿಗೆ ಅಷ್ಟು ಕೇರ್ ತೊಗೋತಾಯಿದ್ರು, ಚೆನ್ನಾಗಿ ನೋಡ್ಕೋತಾಯಿದ್ರು. ಮೆಡಿಸಿನ್ಸ್ ಆಗಿರ್ಬೋದು, ತುಂಬ ನಿದ್ದೆ ಕೆಟ್ಟಿರ್ತಾರೆ. ಈಗ ನಾವು ಆ ಲೈಫ್ ನೋಡ್ತಾಯಿದ್ದೀವಿ. ಮಕ್ಳಿಗೆ ಬೆಳೆಸೋದಿದು ತುಂಬಾ ಕಷ್ಟನಪ್ಪ, ಈಸಿ ಅಂತೂ ಇಲ್ಲೇ ಇಲ್ಲ. ಅವ್ರಿಗೆ ಒಂದೊಂದು ಮೂಮೆಂಟ್ಗೂ ನಾವು ಹೇಳ್ತಾ ಇರಬೇಕು, ಈ ಥರ ಇದು ತಪ್ಪು, ಇದು ಸರಿ, ಈ ಥರ ಲೈಫ್ ಲೀಡ್ ಮಾಡಬೇಕು, ಈ ಥರ ನಾವು ಡಿಸಿಷನ್ಸ್ ತೊಗೋಬೇಕು. ಚಿಕ್ಕ ವಯಸ್ಸಿಂದನೂ ಅಷ್ಟೇ ನಾನು ಹೀಗೆ ಎಕ್ಸ್ಪೀರಿಯೆನ್ಸ್ ಮಾಡ್ತಾಯಿದ್ದೀನಿ. ಒಂದು ಮಕ್ಕಳಿಗೆ ಹೆಂಗೋ ಬೆಳೀತಾರೆ ಅಂದ್ಬಿಟ್ರೆ ಸೊಸೈಟಿ ಅವ್ರನ್ನ ಹೆಂಗೋ ಬೆಳೆಸ್ಬಿಡುತ್ತೆ. ಅವ್ರು ಯಾವ ತಪ್ಪು ಅದೇ ಕಲಿತಾ ಹೋಗ್ತಾರೆ, ಸೊಸೈಟಿ ಏನು ಕಲಿಸುತ್ತೆ ಅದನ್ನು ಕಲಿತಾ ಹೋಗ್ತಾರೆ, ಫ್ರೆಂಡ್ಸ್ ಏನು ಕಲಿಸ್ತಾರೆ ಅದನ್ನು ಕಲಿಸ್ತಾ ಹೋಗ್ತಾರೆ. ಸೊ ನನಗದೊಂದು ಭಯ, ಇಲ್ಲಪ್ಪ ನನ್ನ ಮಕ್ಕಳು ಹೀಗೆ ಡಿಸಿಪ್ಲಿನ್, ಎಷ್ಟೇ ನಾವು ಹೇಗೆ ಬೆಳೆಸಿದ್ರೂ ಕೂಡ ಸೊಸೈಟಿಯಿಂದ ಬೆಳೀತಾರೆ, ಕೆಲವು ಕಲಿತಾರೆ. ಬಟ್ ನಾವು ಅದರಲ್ಲಿ ಯಾವ್ದು ಸರಿ ಯಾವ್ದು ತಪ್ಪು ಅಂತ ನಾವೊಂದು ಫ್ರೆಂಡ್ ಥರ, ಗೈಡ್ ಥರ ಅವ್ರಿಗೆ ಗೈಡೆನ್ಸ್ ಮಾಡೋದ್ರಿಂದ ಅವ್ರಿಗೆ ಒಂದು ಒಳ್ಳೆ ಭವಿಷ್ಯ ಕೊಡ್ಬೋದು ಅಂತ ಅನಿಸುತ್ತೆ. ಹೆಂಗೆಂಗೋ ಬೆಳೆಯೋಕ್ಕೂ ಹೀಗೆ ಬೆಳೆಯೋಕ್ಕೂ ಡಿಫ್ರೆನ್ಸ್ ಇರುತ್ತೆ. ಅದು ಈಸಿ ಅಲ್ಲ, ಪೇರೆಂಟಿಂಗ್ ಅಂತೂ ಈಸಿ ಅಲ್ಲವೇ ಅಲ್ಲ. ನನಗೆ ಎಕ್ಸ್ಪೀರಿಯೆನ್ಸ್ ಆಗ್ತಾಯಿದೆ. ಒಂದು ಚಿಕ್ಕದೂ ಒಂದು ನೀಟಾಗಿರೋದು ಹೆಂಗೆ ಮಾತಾಡಬೇಕು, ಹೆಂಗೆ ಕೂತ್ಕೋಬೇಕು, ಮನೆ ಹೆಂಗೆ ನೀಟಾಗಿ ಇಟ್ಕೋಬೇಕು, ರೂಮ್ಸ್ ಹೆಂಗೆ ಇಟ್ಕೋಬೇಕು, ಬುಕ್ಸು ಹೆಂಗೆ ಡಿಸಿಪ್ಲಿನ್ಡ್ ಆಗಿರಬೇಕು, ಇವೆಲ್ಲವೂ ಅಷ್ಟೇ. ಅವ್ರಿಗೆ ಬರುತ್ತೆ ಬಿಡು, ಹೆಂಗೋ ಬೆಳೀತಾರೆ ಅಂತ ಬಿಡಲೇಬಾರ್ದು. ಅವ್ರಿಗೆ ಹೇಳ್ತಾ ಇರಬೇಕು. ಅವರು ಮತ್ತೆ ಅದೇನು ತಪ್ಪು ಮಾಡ್ತಿರ್ತಾರೆ, ಹರಡ್ತಾ ಇರ್ತಾರೆ ಮನೆ, ಹಿಂಗಂಗೆ ಆಟ ಸಾಮಾನು ಬಿಸಾಕ್ತಾರೆ. ಬಟ್ ಅದನ್ನೆಲ್ಲ ಬಿಟ್ಬಿಡು ಅನ್ನೋಕ್ಕಿಂತ, ಅವ್ರಿಗೆ ನಿಧಾನಕ್ಕೆ ಒಂದು ಪ್ರೆಷರ್ ಮಾಡೋಕ್ಕಿಂತ ಈ ಥರ ಸರಿ, ಈ ಥರ ತಪ್ಪು, ಈ ಥರ ನೀಟಾಗಿ ಜೋಡಿಸ್ಕೊಂಡ್ರೆ ನೀಟಾಗಿರುತ್ತೆ ಮನೆ, ಈ ರೀತಿ ಎಲ್ಲ ಅವ್ರಿಗೆ ಗೈಡೆನ್ಸ್ ಕೊಡ್ತಾಯಿದ್ರೆ ಬೆಳೀತಾ ಅವ್ರಿಗೆ ಅನಿಸುತ್ತೆ. ಬೆಳೆದಾದ್ಮೇಲೆ ಒಂದೇ ಸತಿ ಹೇಳ್ಬಿಟ್ರೆ ಈ ಥರ ಮಾಡು, ಈ ಥರ ಇಡು ಅಂತ ಹೇಳಿದ್ರೆ ಆಗ ಅವ್ರಿಗೊಂಥರ ಬರ್ಡನ್ ಥರ ಆಗುತ್ತೆ ಅಂತ ನನಗನ್ಸುತ್ತೆ. ನಿಮ್ಗೇನು ಅನಿಸುತ್ತೆ? ಚಿಕ್ಕ ವಯಸ್ಸಲ್ಲೇ ಸ್ವಲ್ಪ ಎಲ್ಲ ಕಲಿಸೋದು ಕರೆಕ್ಟ್ ಅನಿಸುತ್ತಾ ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ, ಆಯಿತಾ? ನೆಕ್ಸ್ಟ್ ನೋಡಿ, ಈ ರೀತಿ ರೆಡಿ ಆಗಿದ್ಲು. ಅವಳಿಗೆ ರೆಡಿ ಮಾಡೋಷ್ಟರಲ್ಲಿ ನಾನು ಹೇಳಿದ್ನಲ್ಲ, ಕೂದಲು ಬೇರೆ ರೀಸೆಂಟಾಗಿ ಕಟ್ ಮಾಡ್ಕೊಂಡಿದ್ಲು. ಅವಳಿಗೆ ಆಗೋಷ್ಟರಲ್ಲಿ ಒಂದು ಪಿಕ್ಚರ್ ಬಿಟ್ಟೋಯ್ತು ಅಂತ ಹೇಳ್ಬೋದು. ನೆಕ್ಸ್ಟ್ ಈಗ ಗ್ರೌಂಡಲ್ಲಿ ಬಂದಿದ್ದೀವಿ, ಇಂಡಿಪೆಂಡೆನ್ಸ್ ಡೇ ದಿನ. ಸ್ವಲ್ಪ ಲೇಟಾಗೆ ವ್ಲಾಗ್ ಹಾಕ್ತಾಯಿದ್ದೀನಿ, ಏಕೆಂದರೆ ನನಗೆ ಈಗ ಅಮ್ಮನ ಮನೆಗೆ ಹೋಗಿದ್ದೀನಿ ಅಂದರೆ ಆ ಮೂಮೆಂಟ್ನ ಎಂಜಾಯ್ ಮಾಡಬೇಕು. ಅಮ್ಮನ ಮನೇಲಿ ಅಂತಲ್ಲ, ನಮ್ಮ ಮನೇಲೂ ಅಷ್ಟೇ. ಕೆಲವು ಎಲ್ಲ ವೆಕೇಷನ್ ಇತ್ತಲ್ವ, ಒಂದಿನ ಬ್ರೇಕ್ ಬೇಕಿತ್ತು. ವ್ಲಾಗಿಂಗ್ ಮಾಡೋದು ಅಂತೀವಿ, ಅದಕ್ಕೆ ಕರೆಕ್ಟಾಗಿ ಕಂಟೆಂಟ್ ಹೇಳುವಂಥದ್ದು, ಅದಕ್ಕೆಲ್ಲ ಪ್ರಿಪ್ರೇಷನ್ ಬೇಕಾಗುತ್ತೆ. ಆನ್ ಸ್ಪಾಟ್ ಹೇಳಿದ್ರು ಕೂಡ ಒಂಥರ ಏನೋ ಒಂದು ಕರೆಕ್ಟಾಗಿ ಹೇಳಬೇಕಾಗುತ್ತೆ. ಸೊ ಅದಕ್ಕೆ ಸ್ವಲ್ಪ 1-2 ದಿನ ಬ್ರೇಕ್ ತೊಗೊಳ್ಳೋಣ ಅಂತ ನಾನು ಏನೂ ವ್ಲಾಗ್ಸ್ನ ಹಾಕೋಕ್ಕೆ ಹೋಗಲಿಲ್ಲ. ಸುಮಾರು ಜನ ಮೆಸೇಜ್ ಮಾಡಿದ್ರಿ, ವ್ಲಾಗ್ನ ಮಿಕ್ಸ್ ಮಾಡ್ಕೊಂಡ್ರಿ ಅಂತ. ನನಗೆ ತುಂಬ ಖುಷಿಯಾಯಿತು. ಯಾರೋ ನನ್ನ ವ್ಲಾಗ್ಸ್ನ ಯಾರೋ ಒಬ್ಬರೋ ಇಬ್ಬರೋ 10 ಜನನೋ ಯಾರೋ ಒಬ್ಬರು ಮಿಸ್ ಮಾಡ್ಕೋತಾರೆ ಅಂದರೆ ನನಗಂತೂ ತುಂಬ ಖುಷಿಯಾಯಿತು.
ಇದು ಒಂಥರ ಫ್ಯೂಷನ್ ಥರ ಭರತನಾಟ್ಯಮ್ಮು ಕಥಕ್ಕು ಎಲ್ಲ ಒಂಥರ ಫ್ಯೂಷನ್ ಥರ ಡ್ಯಾನ್ಸ್ ಮಾಡಿದ್ರು. ಹಿಂದಿ ಪೇಟ್ರಿಯಾಟಿಕ್ ಸಾಂಗು ಎಷ್ಟು ಚೆನ್ನಾಗಿ ಬಂತು ಅಂದರೆ ಸಿಕ್ಕಾಪಟ್ಟೆ ಚಪ್ಪಾಳೆ ಬೀಳ್ತಾಯಿತ್ತು. ಮಧ್ಯದಲ್ಲಿ ಬಾಯ್ಸು ಫ್ಲ್ಯಾಗ್ಸ್ ಇಟ್ಕೊಂಡು ಬರ್ತಾರೆ. ಅದೊಂಥರ ಝೂಮ್ ಮೂಮೆಂಟು. ಝೂಮ್ ಅಂದರೆ ಒಂಥರ ಗೊತ್ತಿಲ್ದಂಗೆ ನಮ್ಮದ್ರಲ್ಲಿ ದೇಶಭಕ್ತಿ ಬಂದ್ಬಿಡುತ್ತೆ. ಕೈಯಲ್ಲಿ ಎಲ್ಲ ಕೂದಲೆಲ್ಲ ನಿಂತ್ಕೊಂಡ್ಬಿಡುತ್ತೆ. ಅಂದರೆ ಅಷ್ಟು ರೋಮಾಂಚನ ಆಗುತ್ತೆ. ನಮಗೆ ಈಗ ಒಂದು ನ್ಯಾಷನಲ್ ಸಾಂಗ್ ಕೇಳಿದ್ರೇ ಜನಗಣಮನ ಕೇಳಿದ್ರೇ ನಮ್ಗೆ ಎಷ್ಟು ಒಂಥರ ಪೇಟ್ರಿಯಾಟಿಸಮ್ ಬರುತ್ತೆ ಅಂದರೆ, ಸೊ ಆ ಥರ ಇಂಡಿಪೆಂಡೆನ್ಸ್ ಡೇ, ರಿಪಬ್ಲಿಕ್ ಡೇ ಒಂಥರ ಬೇರೆ ಫೀಲಿಂಗ್ ಅಂತಲೇ ಹೇಳ್ಬೋದು. ನೋಡಿ ಮಕ್ಕಳು ಎಷ್ಟು ಚೆನ್ನಾಗಿ ಲಕ್ಷಣವಾಗಿ ರೆಡಿಯಾಗಿದ್ದರು. ಆ ಭರತನಾಟ್ಯಂ ಕಾಸ್ಟ್ಯೂಮ್ಸೇ ಅಷ್ಟೇ ಎಷ್ಟು ಲಕ್ಷಣವಾಗಿರ್ತಾರೆ ಅಂದರೆ, ಒಂದು ಭಾರತೀಯ ಸಂಸ್ಕೃತಿ ಅಂತ ಹೇಳ್ತಾರಲ್ವ, ನೀಟಾಗಿ ಹೂವು ಇರ್ಬೋದು, ಬಟ್ಟೆ ಕಾಸ್ಟ್ಯೂಮ್ಸ್ ಇರ್ಬೋದು, ಕುಂಕುಮ ಅದೆಲ್ಲನೂ ಎಷ್ಟು ನೀಟಾಗಿ ಎಷ್ಟು ಚೆನ್ನಾಗಿ ಕಾಣುತ್ತೆ. ಆಮೇಲೆ ನಮ್ಮ ಟ್ರೈ ಕಲರೂ ಅಷ್ಟೇ, ಆ ಫ್ಲ್ಯಾಗ್ ನೋಡಿದ ತಕ್ಷಣ ಒಂದು ದೇಶಭಕ್ತಿ ಅಂತೂ ಉಕ್ಕಿ ಹರಿತಾ ಇದೆ ಅಂತ ಹೇಳ್ಬೋದು. ನೆಕ್ಸ್ಟು ಈ ರೀತಿ ಎಲ್ಲ ಭರತನಾಟ್ಯಂ ಮಾಡಿದ್ರು. ಮತ್ತು ನನ್ನ ಮಗಳದು ಕಥಕ್ ಇತ್ತು. ಆಮೇಲೆ ಅದನ್ನು ಫ್ಯೂಷನ್ ಮಾಡ್ತಾರೆ. ನೋಡಿ ಎಷ್ಟು ಚೆನ್ನಾಗಿ ಗೊತ್ತಾ, ನನಗೆ ನನ್ನ ಸ್ಟೂಡೆಂಟ್ಸು ಅಂತ ಸುಮ್ಮನೆ ಇರಲ್ಲ ಆಯಿತಾ. ಇದು ಫಂಕ್ಷನ್ ಆದಮೇಲೆ ಇವತ್ತು ಕ್ಲಾಸ್ ಇತ್ತಲ್ವ, ಇವತ್ತು ಹೋಗಿ ಹೊಗಳ್ತಾ ಇದ್ದೆ, ಅವ್ರನ್ನ ಅಪ್ರಿಷಿಯೇಟ್ ಮಾಡ್ತಿದ್ದೆ. ಅಯ್ಯೋ ಏನು ಸ್ಟೂಡೆಂಟ್ಸ್ಗೆ ಹೊಗಳೋದು ಅಂತ ನಾನೇನು ಸುಮ್ಮನಾಗಲ್ಲ. ಸುಮಾರು ಜನ ಹಾಗೆ ಸುಮ್ಮನೆ ಇದ್ಬಿಡ್ತಾರೆ. ಅವ್ರ ಪಾಸಿಟಿವ್ಸ್ನ ಹೈಲೈಟ್ ಮಾಡಿದಾಗ ಅವ್ರಿಗೊಂದು ಕಾನ್ಫಿಡೆನ್ಸ್ ಬರುತ್ತೆ, ಅದನ್ನು ಇಂಪ್ರೂವ್ ಮಾಡ್ಕೋತಾರೆ. ಇನ್ನೂ ಅದನ್ನು ಒಂಥರ ಪಾಸಿಟಿವ್ ಇದು ಬರುತ್ತೆ ಅವ್ರಿಗೆ. ಸೊ ಅದಕ್ಕೆ ಅಷ್ಟೇ, ನಿಮ್ಮ ಡ್ಯಾನ್ಸ್ಗಳಂತೂ ತುಂಬ ಚೆನ್ನಾಗಿತ್ತು. ಅಷ್ಟೇ ಚೆನ್ನಾಗಿ ಮಾಡಿದ್ರು, ಎಷ್ಟು ಪರ್ಫೆಕ್ಟಾಗಿ ಮಾಡ್ತಾಯಿದ್ರು, ತುಂಬ ಖುಷಿಯಾಗೋಯಿತು. ಆಮೇಲೆ ಇದಾದಮೇಲೆ ಮಗಳ ಡ್ಯಾನ್ಸ್ ಬರುತ್ತೆ. ಸೊ ಈ ರೀತಿ ಇತ್ತು ಇಂಡಿಪೆಂಡೆನ್ಸ್ ಡೇ ಮತ್ತು ರಕ್ಷಾಬಂಧನ. ಚೆನ್ನಾಗಿ ಎಂಜಾಯ್ ಮಾಡಿದ್ವಿ. ಈಗಲೂ ನೆನೆಸ್ಕೊಂಡ್ರೆ ಆ ಡೇ ಸೂಪರ್ ಅಂತಲೇ ಹೇಳ್ಬೋದು. 2 ದಿನ ಇದ್ದಿದ್ದು ಕೂಡ ಹೆಂಗೆ ಹೋಯಿತು ಅಂತಲೇ ಗೊತ್ತಾಗ್ತಿರ್ಲಿಲ್ಲ. ಕೂತ್ಕೊಂಡ್ರೆ ಏನೋ ಒಂದು ಮಾತಾಡ್ತಾ ಇರ್ತೀವಿ, ಏನೋ ನಗ್ತಾ ಇರ್ತೀವಿ, ಹಳೆ ಫೋಟೋಸ್ ಎಲ್ಲ ನೋಡ್ತಾ ಇರ್ತೀವಿ, ಆ ಮೂಮೆಂಟ್ಸ್ನ ನೆನೆಸ್ಕೊಳ್ತಿರ್ತೀವಿ. ಆಗ ಒಂದು 21 ವರ್ಷ ಆ ಮನೇಲಿರ್ತೀವಿ. ಆ 21 ವರ್ಷದ ಮೂಮೆಂಟ್ಸ್ಗಳು ಎಷ್ಟೇ ನಾವು ವಯಸ್ಸಾದರೂ ಕೂಡ ಮರೆಯೋಕ್ಕಾಗಲ್ಲ. ನಾವು ಎಲ್ಲಿ ಕೂತ್ಕೊಂಡು ಓದ್ತಾ ಇದ್ವಿ, ಹಳೆ ಮನೆ ಒಂದು ಸತಿ ನೆನೆಸ್ಕೊಂಡ್ರೆ ಹೆಂಗೆ ಕೆಲಸ ಮಾಡ್ತಿದ್ವಿ, ಹೆಂಗೆ ಕಾಲೇಜ್ಗೆ ಹೋಗ್ತಿದ್ವಿ, ಸ್ಕೂಲ್ ಹೆಂಗೆ, ನಮ್ಮ ಸ್ಕೂಲ್ ಫ್ರೆಂಡ್ಸು, ನಾನು ನಮ್ಮ ಅಕ್ಕ ಹೆಂಗೆ ಜಗಳ ಆಡ್ತಿದ್ವಿ, ಹಬ್ಬ ಬಂದರೆ ಹೆಂಗೆ ಆಚರಿಸ್ತಾ ಇದ್ವಿ, ನಮ್ಮ ಅಪ್ಪ ತಿಂಡಿ ತಂದರೆ ಎಷ್ಟು ಖುಷಿ ಆಗ್ತಿತ್ತು, ನಮ್ಮಮ್ಮ ಎಷ್ಟು ಚೆನ್ನಾಗಿ ರುಚಿಯಾಗಿ ಅಡುಗೆ ಈಗ ನೋಡಿ 2 ದಿನಕ್ಕೆ ನಾನು ಯಾವ ಡಯಟು ಇಲ್ಲ, ಏನೂ ಇಲ್ಲ. ಆ್ಯಕ್ಚುಲಿ ಡಯಟ್ ಸ್ಟಾರ್ಟ್ ಮಾಡಿದ್ದೆ. ಅಮ್ಮನ ಮನೆಗೆ ಹೋದ್ಮೇಲಂತೂ ಯಾವಾಗಲೂ ಅಷ್ಟೇ ನಮ್ಮಮ್ಮ ಬಿಡೋದು ಇಲ್ಲ. ನಾನು ಅನ್ಕೋತೀನಿ ಡಯಟ್ ಮಾಡೋಣ ಅಂತ. ಮತ್ತು ಅಮ್ಮನ ಕೈ ರುಚಿ ಅಪ್ಪಾ ಅಷ್ಟು ಚೆನ್ನಾಗಿರುತ್ತೆ. ಅದಕ್ಕೆ ನಾನು ಯಾವ ಡಯಟು ಮಾಡಲ್ಲ, ಸುಮ್ಮನೆ ಎಂಜಾಯ್ ಮಾಡ್ತಾಯಿರ್ತೀವಿ. ತಮ್ಮನ ಹೆಂಡತಿ, ತಮ್ಮನ ಮಗ, ಅವನಿದ್ದ ಅಂದರೂ ಅವನು ಸೂಪರಾಗಿದ್ದ. ಅವನ ಜೊತೆ ಆಟ ಆಡೋದು, ಅವನ ಮೂಮೆಂಟ್ಸು, ಮತ್ತು ಅಕ್ಕನ ಜೊತೆ ಮಾತು, ಅಮ್ಮನ ಜೊತೆ ಎಲ್ಲ ನೈಟ್ ಔಟ್ಸು, ಕುತ್ಕೊಂಡು ಮಾತಾಡೋದು, ಆಮೇಲೆ ಹರಟೆ ಹೊಡೆಯೋದು, ಮೂವೀಸ್ ನೋಡೋದು, ಜೋಕ್ಸ್ ಮಾಡೋದು. ಯಪ್ಪ ಎಷ್ಟು ಸೂಪರಾಗಿರುತ್ತಲ್ಲ ತವ್ರ ಮನೆ ಫೀಲಿಂಗೇ ಒಂಥರ. ಆಮೇಲೆ ಹಸ್ಬೆಂಡು ಬಂದರು. ಆಮೇಲೆ ಅವ್ರ ಜೊತೆನೂ ಮಾತುಕತೆ, ಎಲ್ಲರೂ ಅಷ್ಟೇ ಕೂತ್ಕೊಂಡು ಈ ಥರನೇ ಎಲ್ಲ ಮನೆ ಬಗ್ಗೆ ಎಲ್ಲ ಕೇಳ್ತಾಯಿದ್ರು, ಎಲ್ಲಿಗೆ ಬಂತು, ಏನು ಕತೆ ಎಲ್ಲ ಅಂತ. ಆಮೇಲೆ ರೀಸೆಂಟಾಗಿ ಅವರು ಕೂಡ ಮನೆ ಕಟ್ಟಿದಾರಲ್ವ, ಅವ್ರದ್ದೇನು ಸಜೆಷನ್ಸು ಅದೆಲ್ಲ ಹೇಳ್ತಾಯಿದ್ರು. ಸೊ ಈ ರೀತಿ ಆಯಿತು. ಆಮೇಲೆ ಮುಂದೆ ತೋರಿಸ್ತೀನಿ ನಾನು. ಹಸ್ಬೆಂಡ್ ಅವ್ರ ಅಕ್ಕನೂ ಅವ್ರಿಗೆ ರಾಖಿ ಕಟ್ಟಿದ್ದಾರೆ. ಯಾವ ರೀತಿ ರಾಖಿ ಕಟ್ಟಿದ್ದಾರೆ ಅಂತ ತೋರಿಸ್ತೀನಿ. ವೀಡಿಯೋ ಕ್ಲಿಪ್ಪಿಂಗ್ ಏನೂ ಹಾಕಿಲ್ಲ, ಜಸ್ಟ್ ಅವ್ರದ್ದು ಯಾವ ರೀತಿ ಇದೆ ರಾಖಿ ಅಂತ ತೋರಿಸಿದ್ದೀನಿ ಅಷ್ಟೇ. ಆ್ಯಕ್ಚುಲಿ ಯಾವಾಗ್ಲೂ ಹಸ್ಬೆಂಡ್ ಅವ್ರ ಅಕ್ಕ ಊಟಕ್ಕೆ ಕರೆದು, ಎಲ್ಲರೂ ನಮ್ಮ 4 ಜನನೂ ಊಟಕ್ಕೆ ಕರೆದು ರಾಖಿ ಎಲ್ಲ ಕಟ್ಟಿ ಎಲ್ಲ ಆರತಿ ಎಲ್ಲ ಮಾಡಿ ಕಳಿಸ್ತಾಯಿದ್ರು. ಅವ್ರಿಗೆಲ್ಲ ಆರತಿ ಮಾಡಿ ಕಳಿಸ್ತಾಯಿದ್ರು. ಈ ಸತಿ ಏನಾಗೋಯಿತು ಅಂದರೆ, ನನಗೂ ಡ್ಯೂಟಿ ಇತ್ತು, ಆಮೇಲೆ ಹಸ್ಬೆಂಡಿಗೆ ಬೇರೆ ಶಿಫ್ಟ್ ಇತ್ತು, ಸಂಜೆ ಹೋಗೋಕ್ಕಾಗಲ್ಲ, ಇಬ್ಬರು ಒಟ್ಟಿಗೆ ಹೋಗೋಕ್ಕಾಗಲ್ಲ ಅಂತ ಬೆಳಗ್ಗೆ ಹೋಗಿ ಅವರೇ ಅಕ್ಕನಿಗೆ ಹೆಂಗಿದ್ರು ಹುಷಾರಿರ್ಲಿಲ್ವಲ್ಲ ಮಾತಾಡಿಸ್ಕೊಂಡು ಹಾಗೆ ರಾಖಿ ಕಟ್ಟಿಸ್ಕೊಂಡು ಬಂದರು. ನೋಡಿ ಫ್ರೆಂಡ್ಸ್, ಇದೇನೆ ಒಂದು ಅಕ್ಕ ಕಟ್ಟಿದ್ದು, ಇನ್ನೊಂದು ಹಸ್ಬೆಂಡ್ ಅವ್ರ ಅಕ್ಕ ಕಟ್ಟಿದ್ದಿತ್ತು. 2 ಸೂಪರಾಗಿದೆ ಅಲ್ವಾ. ಸೊ ಹೋಪ್ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಇಷ್ಟ ಆಗಿದರೆ, ಹೊಸಬ್ರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ. ನಮಸ್ಕಾರ.